ಯುದ್ಧದ ಭೀತಿಯಲ್ಲಿರುವಂತಹ ಪಾಕಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಈಗ ಭಾರತ ಅಂದ್ರೆ ಬೆಚ್ಚು ಬೀಳ್ತಾ ಇದ್ದಾರೆ ಪಾಕಿಸ್ತಾನಿಯರು. ಭಾರತೀಯ ಸೈನ್ಯ ಅಂದ್ರೆ ಪಾಕಿ ಪಡೆ ಫುಲ್ ಗಡಗಡ ಅಂತ ನಡುಗ್ತಾ ಇದೆ. ಯುದ್ಧದ ಭೀತಿಯಲ್ಲಿರೋ ಪಾಕಿಗಳಿಗೆ ಪುಕ ಪುಕ ಶುರುವಾಗಿದೆ. ಈಗ ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಪರದಾಟವನ್ನ ಪಡ್ತಾ ಇದ್ದಾರೆ. ಕಳೆದ ಬಾರಿ ಆದಂತೆ ಆಗಬಾರದು ಅಂತ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಹಾಗಾದ್ರೆ ಹೆದರಿಕೊಂಡ ಪಾಕ್ ಮಾಡ್ತಾ ಇರೋದೇನು, ಕಳೆದ ಬಾರಿ ಆಗಿದ್ದೇನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಈ ಹಿಂದೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ, ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಿಯರು ನಡುಗ್ ಹೋಗಿಬಿಟ್ಟಿದ್ರು. ಕಾರಣ ಅವರಿಗೆ ಮಾಹಿತಿನೇ ಇರಲಿಲ್ಲ. ಭಾರತ ಯಾವಾಗ ಎಲ್ಲಿಂದ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದರ ಬಗ್ಗೆನೇ ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗಿರಬಹುದು, ಸೇನಾ ಕಾರ್ಯಾಚರಣೆ ಆಗಿರಬಹುದು, ಭಾರತದ ಪ್ರತೀಕಾರದ ಕೂಗಾಗಿರಬಹುದು, ಇದೆಲ್ಲವನ್ನು ಕೂಡ ಪಾಕಿಸ್ತಾನ ನೋಡ್ತಾ ಇದೆ. ಹಾಗಾಗಿನೇ ಯಾವಾಗ ಹೇಗೆ ಬೇಕಾದ್ರೂ ದಾಳಿ ಮಾಡಬಹುದು, ಏರ್ ಸ್ಟ್ರೈಕ್ ಆದ್ರೂ ಮಾಡಬಹುದು, ಸರ್ಜಿಕಲ್ ಸ್ಟ್ರೈಕ್ ಆದ್ರೂ ಮಾಡಬಹುದು. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದೆ. ಬೆಚ್ಚಿ ಬೀಳ್ತಾ ಇದ್ದಾರೆ ಪಾಕಿಸ್ತಾನಿಯರು. ಭಾರತೀಯ ಸೈನ್ಯ ಅಂದ್ರೆ ಪಾಕಿಸ್ತಾನ ಪಡೆ ಫುಲ್ ನಡುಗ್ತಾ ಇದೆ. ಯುದ್ಧದ ಭೀತಿಯಲ್ಲಿರುವಂತಹ ಪಾಕಿಗಳಿಗೆ ಪುಕ ಪುಕ ಶುರುವಾಗ್ಬಿಟ್ಟಿದೆ. ಈಗ ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಆದಂತೆ ಆಗಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿರು, ಅಥವಾ ಕಳೆದ ಬಾರಿ ಆದಂತೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿನ ಉಗ್ರರನ್ನ ಹೊಡೆದು ಹಾಕಿ ಬಂದಿದ್ರು ನಮ್ಮ ಯೋಧರು. ಪಾಕಿಸ್ತಾನಕ್ಕೆ ಒಂದಿಷ್ಟು ಮಾಹಿತಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿನೇ ಈ ಬಾರಿಯೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದವರು. ಏರ್ ಸ್ಟ್ರೈಕ್ ಆಯ್ತು. ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಪಾಕಿಸ್ತಾನಕ್ಕೆ ಏನೇನೂ ಗೊತ್ತಿರಲಿಲ್ಲ, ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡಿದ್ರು. ಆಗ ನಮ್ಮ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿತ್ತು. ಏರ್ ಸ್ಟ್ರೈಕ್ ಮಾಡಿ ಉಗ್ರರ ಅಡಗು ತಾಣಗಳನ್ನ ಉಡಿಸು ಮಾಡಿತ್ತು. ಈಗ ಅದೇ ಭೀತಿಯಲ್ಲಿದ್ದಾರೆ ಪಾಕಿಸ್ತಾನಿಯರು. ಹಾಗಾದ್ರೆ ಹೆದರಿಕೊಂಡ ಪಾಕಿಸ್ತಾನ ಮಾಡ್ತಾ ಇರೋದು ಏನೇನು, ಈಗ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಪಾಕಿಸ್ತಾನ? ಪಾಕಿಸ್ತಾನದ ಪ್ಲಾನ್ ಏನು ಭಾರತದಿಂದ ತಪ್ಪಿಸಿಕೊಳ್ಳೋದಕ್ಕೆ? ಪಾಕಿಸ್ತಾನ ಮಾಡ್ತಾ ಇರುವಂತ ಪ್ಲಾನ್ ಏನು? ಎಸ್, ಪಾಕ್ ಪುಕ ಪುಕ ಯುದ್ಧ ಭೀತಿ ಶುರುವಾಗ್ಬಿಟ್ಟಿದೆ ಈಗ ಪಾಕಿಸ್ತಾನಕ್ಕೆ. ಯಾವಾಗ ಹೇಗೆ ಬೇಕಾದ್ರೂ ಬಂದು, ಯಾವ ರೂಪದಲ್ಲಾದ್ರೂ ಬಂದು ಹೊಡೆದಾಕುವಂತ ಸಾಮರ್ಥ್ಯ ಭಾರತಕ್ಕಿದೆ. ಇದರಿಂದ ನಾವು ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತು ಪ್ಲಾನ್ ಮಾಡ್ತಾ ಇದ್ದಾರೆ ಪಾಕಿಗಳು. ಈಗಾಗಲೇ ನಾನು ಹೇಳಿದ ಹಾಗೆ ಏರ್ ಸ್ಟ್ರೈಕ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ ಮತ್ತು ಒಂದು ಅಂದಾಜು ಕೂಡ ಇರಲಿಲ್ಲ ಭಾರತ ಏರ್ ಸ್ಟ್ರೈಕ್ ಮಾಡುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ಏನೇನು ಮಾಹಿತಿ ಇರಲಿಲ್ಲ, ಏನೇನು ಅಂದಾಜಿರಲಿಲ್ಲ ಪಾಕಿಸ್ತಾನಕ್ಕೆ. ಆ ರೀತಿಯಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಂತ ಉಗ್ರರನ್ನ ಹೊಡೆದು ಹಾಕಿ ಬಂದಿತ್ತು ನಮ್ಮ ಸೇನೆ. ಈಗ ಅದೇ ರೀತಿಯಾಗಿ ಆಗುತ್ತಾ ಅನ್ನೋ ಭಯ ಪಾಕಿಸ್ತಾನಿಯರನ್ನ ಕಾಡ್ತಾ ಇದೆ. ಈಗ ಎಚ್ಚರಿಕೆ ನಂಬರ್ 1, ಪಾಕಿಸ್ತಾನ ಎಷ್ಟು ಅಲರ್ಟ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಎಚ್ಚರಿಕೆ ನಂಬರ್ 1, ಉಗ್ರರ ಸ್ಥಳ ಬದಲಾವಣೆ. ಎಸ್, ಗಮನಿಸ್ತಾ ಇದ್ದೀವಿ POK ನಲ್ಲಿರುವಂತಹ ಉಗ್ರ ಲಾಂಚ್ ಪ್ಯಾಡ್ಗಳು. ಉಗ್ರರ ಸ್ಥಳ ಬದಲಾವಣೆ. POK ನಲ್ಲಿರುವಂತಹ ಉಗ್ರ ಲಾಂಚ್ ಪ್ಯಾಡ್ಗಳನ್ನ ತೆರವು ಮಾಡಲಾಗ್ತಾ ಇದೆ. ಉಗ್ರರ ನೆಲೆ ಬದಲಾವಣೆ, ಸುರಕ್ಷಿತ ಸ್ಥಳ ನೋಡಿ ಗಮನಿಸ್ತಾ ಇದ್ದೀವಿ. ಇಲ್ಲಿ POK ನಲ್ಲಿರುವಂತಹ ಉಗ್ರ ಲಾಂಚ್ ಪ್ಯಾಡ್ಗಳನ್ನ ಈಗ ತೆರವು ಕಾರ್ಯ ಮಾಡ್ತಾ ಇದ್ದಾರೆ.
ಉಗ್ರರ ನೆಲೆ ಬದಲಾವಣೆ, ಸುರಕ್ಷಿತ ಸ್ಥಳವನ್ನ ನೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಗೊತ್ತಾಗಿ ಅಥವಾ ಭಯ ಇದೆ ಪಾಕಿಸ್ತಾನಕ್ಕೆ, ದೊಡ್ಡ ಮಟ್ಟದಲ್ಲಿ ಭಯ ಇದೆ ಪಾಕಿಸ್ತಾನಕ್ಕೆ. ಎಸ್, ಗಮನಿಸ್ತಾ ಇದ್ವಿ POK ನಲ್ಲಿರುವಂತ ಉಗ್ರ ಲಾಂಚ್ ಪ್ಯಾಡ್ಗಳನ್ನ ತೆರವು ಮಾಡಲಾಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಉಗ್ರರಿಗೆ ಈಗಾಗಲೇ ಭಾರತ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ಅಡಗಿ ಎಲ್ಲೇ ಕೂತಿದ್ರು ಕೂಡ, ಯಾವುದೇ ಬಿಲದಲ್ಲಿ ಕೂತಿದ್ರು ಕೂಡ ಪಾಕಿಸ್ತಾನದಲ್ಲಿರುವಂತ ಉಗ್ರರನ್ನ ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಎಚ್ಚರಿಕೆ ನಂಬರ್ 1 ಇದು. ಉಗ್ರ ಸ್ಥಳ ಬದಲಾವಣೆ ಮಾಡಲಾಗಿದೆ ಪಾಕಿಸ್ತಾನದ ಕಡೆಯಿಂದ. POK ನಲ್ಲಿರುವಂತ ಉಗ್ರ ಲಾಂಚ್ ಪ್ಯಾಡ್ಗಳನ್ನ ತೆರವು ಮಾಡಲಾಗಿದೆ. ಅದಾದ ನಂತರ ಎರಡನೇ ಎಚ್ಚರಿಕೆಯತ್ತ ಹೋಗೋಣ. ರೆಡಾರ್ ಸಿಸ್ಟಮ್ ನಿಯೋಜನೆ ಮಾಡಿಕೊಂಡಿದ್ದಾರೆ. ಭಾರತಕ್ಕೆ ಹೆದರಿ ರೆಡಾರ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ ಈ ಪಾಕಿಸ್ತಾನಿಯರು. ಎಷ್ಟು ಭಯ ಇರಬಹುದು ನೋಡಿ ಭಾರತವನ್ನ ಕಂಡ್ರೆ. ಬಹಳಷ್ಟು ಭಯ ಇದೆ, ಆದ್ರೂ ಕೂಡ ಭಯವನ್ನ ತೋರಿಸಿಕೊಳ್ತಾ ಇಲ್ಲ. ಭಾರತ ಏರ್ ಸ್ಟ್ರೈಕ್ ನಡೆಸಿದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಈಗಾಗಲೇ ನಾನು ಹೇಳಿದ ಹಾಗೆ ಭಾರತ ಏರ್ ಸ್ಟ್ರೈಕ್ ನಡೆಸಿದಂತ ಸಂದರ್ಭದಲ್ಲಿ ನಡೆಸುತ್ತೆ ಅನ್ನೋದರ ಒಂದೇ ಒಂದು ಅಂದಾಜು ಕೂಡ ಇರಲಿಲ್ಲ. ಯಾವುದೇ ರೀತಿಯಾದಂತಹ ಅಂದಾಜು ಇರಲಿಲ್ಲ ಪಾಕಿಸ್ತಾನಕ್ಕೆ. ಹಾಗಾಗಿನೇ ನಮ್ಮ ಸೇನೆ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿನ ಅಡಗಿ ಕೂತಿದ್ದಂತ ಉಗ್ರರನ್ನ ಮಟ್ಟಾಶ್ ಮಾಡಿ ಬಂದಿತ್ತು. ಭಾರತ ಏರ್ ಸ್ಟ್ರೈಕ್ ನಡೆಸಿದ್ರೆ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಈಗ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ. ಭಾರತಕ್ಕೆ ಸಿಕ್ಕಾಪಟ್ಟೆ ಹೆದರುತ್ತೆ ಪಾಕಿಸ್ತಾನ, ಆದ್ರೂ ಕೂಡ ಬಂಡ ಧೈರ್ಯವನ್ನ ಬಿಡೋದಿಲ್ಲ. ಅದಕ್ಕೆ ಏನಂತ ಕರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಾದಂತಹ ದಿಮಾಕು. ಇನ್ನು ಎಚ್ಚರಿಕೆ ನಂಬರ್ 3, ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಗಿಲ್ಗಿಸ್ತಾನ್ ಸೇರಿದಂತೆ ಇತರೆಡೆ ಸಂಚರಿಸುವ 7 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಗಿಲ್ಗಿಟ್ಸ್ತಾನ್ ಸೇರಿದಂತೆ ಇತರೆಡೆ ಸಂಚರಿಸುವಂತ ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಭಾರತದ ಮೇಲೆ ಹಾದು ಹೋಗ್ತಾ ಇದ್ದಂತ ಒಂದಿಷ್ಟು ವಿಮಾನಗಳಿಗೆ ಬ್ರೇಕ್ ಕೂಡ ಹಾಕಿದೆ ಈಗ ಭಾರತ. ಇದರ ನಡುವೆ ಗಿಲ್ಗಿಟ್ಸ್ತಾನ್ ಸೇರಿದಂತೆ ಇತರೆಡೆ ಸಂಚರಿಸುವಂತ ವಿಮಾನಗಳನ್ನು ಕೂಡ ರದ್ದು ಮಾಡಲಾಗಿದೆ. ಮುಂದಿನ ಪಾಯಿಂಟ್, ಇದು ಎಚ್ಚರಿಕೆ ನಂಬರ್ 3. ವಿಮಾನಗಳ ಸಂಚಾರ ರದ್ದು ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಕೂಡ ಭಯ ಪಟ್ಕೊಂಡಿದೆ ಮತ್ತು ಭಾರತ ಯಾವಾಗ ಯಾವ ರೂಪದಲ್ಲಿ ದಾಳಿ ಮಾಡಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಫುಲ್ ಅಲರ್ಟ್ ಆಗಿದೆ ಪಾಕಿಸ್ತಾನ. ಹಾಗಾಗಿನೇ ಗಡಿಯಲ್ಲಾದರೂ ಕೂಡ ಭದ್ರತೆಯನ್ನು ವಹಿಸಲಾಗಿದೆ. ವಿಮಾನಗಳನ್ನ ಗಿಲ್ಗಿಟ್ಸ್ತಾನದಿಂದ ಹಾರಾಡುವಂತ ವಿಮಾನಗಳನ್ನ ನಿರ್ಬಂಧ ಹೇರಲಾಗಿದೆ.